ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋಂಥ ವಿಷಯ ಏನಪ್ಪ ಅಂತಂದರೆ ನಮ್ಮ ಸೌಜನ್ಯ ವಿಷಯ ಎಲ್ಲ ಕಡೆನೂ ಕೂಡ ಟ್ರೆಂಡಿಂಗಲ್ಲಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗಿದೆ. ಅದು ಸಮೀರ್ MD ಮಾಡಿರುವಂತಹ ಒಂದು ದೂತ ಏನು ಚಾನಲ್ ಇದೆ ಅಲ್ವಾ, ದೂತ ಸಮೀರ್ MD ಒಂದು ಚಾನಲಲ್ಲಿ ಈ ಒಂದು ವಿಡಿಯೋ ಸಖತ್ ವೈರಲ್ ಆಯಿತು. ಅದರಲ್ಲೂ ಕೂಡ 2 ಕೋಟಿ ಜನ ಈ ವಿಡಿಯೋನ ಜಸ್ಟ್ ಒಂದು 10 ಡೇಸ್ ಆಗಿರ್ಬೋದೇನೋ ಅಷ್ಟೇ 2 ಕೋಟಿ ಜನ ನೋಡಿದ್ದಾರೆ. ಅಂದರೆ ಕರ್ನಾಟಕದ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ. ಇನ್ನು ಬೇರೆ ಚಾನಲಲ್ಲಿ ಕನ್ನಡ ಬಿಟ್ಟು ಬೇರೆ ಅಂತ ತೆಲುಗು ಹಿಂದಿಯಲ್ಲಿ ಬರುವಂತಹ ಒಂದು ಚಾನಲ್ಗಳಲ್ಲಿ ಎಲ್ಲ ಕೂಡ ವೈರಲ್ ಆಗಿದ್ದು ಉಂಟು. ಬಟ್ ಕನ್ನಡ ಚಾನಲಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಾಡಿರುವಂತಹ ಈ ಯೂಟ್ಯೂಬರಲ್ಲೇ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಅಂದರೆ ಈ ವಿಡಿಯೋ. ಅದರಲ್ಲಿ ಈ ವಿಡಿಯೋ ಏನಿದೆ ಅಂತ ನಾವು ನೋಡೋದಾದರೆ ನಿಜವಾಗ್ಲೂ ಸೌಜನ್ಯ ಕೇಸ್ ಬಗ್ಗೆ ಅಷ್ಟೇ ಮಾತಾಡಿದ್ದಾರೆ ಹೊರತು ಇಲ್ಲಿ ಧರ್ಮದ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ಬೇರೆ ಏನು ಕೂಡ ಅವರು ಮಾತನಾಡಿಲ್ಲ. ಬಟ್ ಚರ್ಚೆ ಆಗ್ತಿರೋದು ಇಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಧರ್ಮದ ಹುಡುಗ ಏನಕ್ಕೆ ಧರ್ಮದ ಬಗ್ಗೆ ಮಾತಾಡಬೇಕು ಆ ವಿಷಯನ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಕೆಲವೊಂದು ಚಾನಲ್ಗಳು ಮಾಡ್ತಾ ಇಲ್ಲ, ಕೆಲವೊಂದು ಟ್ರೋಲ್ ಪೇಜ್ಗಳು ಮಾಡ್ತಾ ಇಲ್ಲ. ಈ ಒಂದು ದಿಕ್ಕನ್ನೇ ಬದಲಾಯಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಅನ್ಸೋ ಪ್ರಕಾರ ಏನು ಗೊತ್ತಾ, ಒಂದು ಹೆಣ್ಣಿಗೆ ನ್ಯಾಯ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ನನ್ನ ಪ್ರಕಾರ ಕೇಳ್ತೀನಿ. ನಾನು ನಿಜವಾಗ್ಲೂ ಆ ಒಂದು ವಿಡಿಯೋನ ನಾನು ಕೂಡ ನೋಡಿದ್ದೀನಿ. ನಾನು 1 ಸಲ ಅಲ್ಲ 3 ಸಲ ನೋಡಿ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. 3 ಸಲ ನೋಡಿದ್ರು 39 ನಿಮಿಷನೂ ಕೂಡ ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಅಷ್ಟು ಸಖತ್ತಾಗಿ ಆ ಒಂದು ಫೀಚರ್ ಆಗಿರ್ಬೋದು ಆ ಒಂದು ಕಥೆನ ಎಣ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಆ ವ್ಯಕ್ತಿಗೆ ಫಸ್ಟ್ ಆಡ್ಸ್ ಆಫ್ ಹೇಳ್ತೀನಿ. ಇನ್ನೊಬ್ಬ ಸಮೀರ್ MD ಏನಿದ್ದಾರೆ, ಸಮೀರ್ MDಗೆ ನಿಜವಾಗ್ಲೂ ಆ ವಿಡಿಯೋ ಮಾಡಿದ್ದಕ್ಕಾಗಿ ಆಡ್ಸ್ ಆಫ್ ಹೇಳ್ತೀನಿ. ಇನ್ನೊಂದು ಈ ಒಂದು ಸೌಜನ್ಯ ಕೇಸ್ಗೆ ಅಂತ ಹೇಳ್ಬಿಟ್ಟು ಹೋರಾಟಗಾರ ವೀರ ಪುತ್ರರು ಇದ್ದಾರೆ. ಅಂದರೆ ಇಡೀ ಏನೋ ಪ್ರಕರಣನ ಚಂದಾಗಿ ತಿಳ್ಕೊಂಡು ಇದರಲ್ಲಿ ಯಾರ್ದು ತಪ್ಪಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯಕ್ಕೆ ಅಂತೇಳಿ ಹೋರಾಟಕ್ಕೆ ನಿಂತಿರುವಂತಹ ಕ್ರಾಂತಿ ವೀರರ ಬಗ್ಗೆ ನಾವು ಇವತ್ತು ಮಾತನಾಡಲೇಬೇಕು. ನಾನು ಏನು ಕಲಾ ಮಾಧ್ಯಮದಲ್ಲಿ ಒಂದು ಗಿರೀಶ್ ಮಟ್ಟಣ್ಣನವರ ಒಂದು ಏನು ಜೀವನ ಚರಿತ್ರೆ ಬಗ್ಗೆ ಮಾತನಾಡಿರೋದನ್ನ ನೋಡಿದೆ. ನಾನು ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ದಕ್ಷ ಅಧಿಕಾರಿ ಕೂಡ. ಹಾಗೆ ಅವರ ಏನು PSI ಆಗಿದ್ರೂ ಕೂಡ ತನ್ನ ಒಂದು ಹುದ್ದೆನೇ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟುಬಿಟ್ಟು ತಾನು ನ್ಯಾಯ ಎಲ್ಲಿದೆ ಅಲ್ಲಿ ಮಾತ್ರ ಇರಬೇಕು, ಈ ಒಂದು ಲಂಚ ತಗೊಳೋದಾಗ್ಲಿ ಅನ್ಯಾಯದ ಪರ ನಿಲ್ಲೋದಾಗ್ಲಿ ನನಗೆ ಇಷ್ಟ ಇಲ್ಲ, ಈ ಕೆಲಸನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಇರೋಂತಹ ಒಂದು ಗಿರೀಶ್ ಮಟ್ಟಣ್ಣವರಿಗೆ ನಿಜವಾಗ್ಲೂ ಕೂಡ ನ್ಯಾಯದ ಪರ ನಿಲ್ಲೋದಕ್ಕೆ ಸಖತ್ ಆಡ್ಸ್ ಆಫ್ ಹೇಳ್ತೀನಿ. ಅದರಲ್ಲೂ ಕೂಡ ಸೌಜನ್ಯ ಒಂದು ಪ್ರಕರಣದ ಬಗ್ಗೆ ಪೂರ್ತಿಯಾಗಿ ಅಧ್ಯಯನ ಮಾಡಿ ಎಲ್ಲೆಲ್ಲಿ ಯಾರ್ದದ್ದು ತಪ್ಪಿದೆ, ಎಲ್ಲೆಲ್ಲಿ ಏನೇನೋ ನಡೆದಿದೆ ಅನ್ನೋದನ್ನ ಪೂರ್ತಿಯಾಗಿ ಡೀಟೇಲ್ಸ್ನ ತಗೊಂಡು ಪೂರ್ತಿಯಾಗಿ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಅದಾದ್ಮೇಲೆ ಸಾಕ್ಷಿ ಸಮೇತ ಇಟ್ಕೊಂಡು ಇವರು ನ್ಯಾಯಕ್ಕೆ ನಿಂತಿರೋ ಅಂಥದ್ದು ಗಿರೀಶ್ ಮಟ್ಟಣ್ಣನವರು. ನಿಜವಾಗ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರಿಗೆ ನಾವು ಆಡ್ಸ್ ಆಫ್ ಹೇಳಲೇಬೇಕು. ಆ ಒಂದು ಅತ್ಯಾಚಾರ ಮಾಡಿ ಅಷ್ಟೊಂದು ಬರ್ಬರ ಹತ್ಯೆನ ಮಾಡಿರುವಂಥದ್ದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಬಗ್ಗೆ ಸಮೀರ್ MD ಅವರು ವಿಡಿಯೋ ಮಾಡ್ತಾರೆ. ಅಂದರೆ ಆ ಕಥೆಯ ಜನಗಳಿಗೆ ಮುಟ್ಸೋವಂಥ ಪ್ರಯತ್ನ ಮಾಡಿದ್ದಾರೆ ಹೊರತು ಅದರಲ್ಲಿ ನ್ಯಾಯ ಕೇಳೋ ಪ್ರಯತ್ನ ಮಾಡಿದ್ದಾರೆ. ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಆಗಿದೆ. ಇಲ್ಲಿ ನನ್ನ ಪ್ರಕಾರ ಯಾರಾದ್ರೂ ಕೂಡ ಒಂದು ಹೆಣ್ಣಿಗೆ ನ್ಯಾಯ ಕೇಳೋಕ್ಕೆ ಧರ್ಮ ಏನಕ್ರಿ ಬೇಕು? ಯಾಕ್ರಿ ನೀವು ಮುಸ್ಲಿಂ ಧರ್ಮದವನು ಹಿಂದೂ ಧರ್ಮದ ಬಗ್ಗೆ ನ್ಯಾಯ ಮಾತಾಡಬಾರ್ದಾ? ಇಲ್ಲಿ ಕೇಳ್ತಾ ಇರೋದವನು ತಮ್ಮ ಏನು ಕೇಳ್ತಾ ಇಲ್ಲ, ಅವನು ನಮ್ಮ ಧರ್ಮದ ಬಗ್ಗೆ ಅದಾಗ್ಲಿ ಇದಾಗ್ಲಿ ಮಾತಾಡ್ತಾ ಇಲ್ಲ, ಅವನು ಹಿಂದೂ ಧರ್ಮದ ಬಗ್ಗೆ ಮಾತನಾಡೇ ಇಲ್ಲ. ಆ ಒಂದು ವಿಡಿಯೋದಲ್ಲಿ ಅವನು ಮಾತಾಡ್ತಾ ಇರೋದು ಏನಪ್ಪ ಅಂದರೆ ಈ ಸೌಜನ್ಯ ಕತೆ ಜೊತೆಗೆ ಅಲ್ಲಿ ಇನ್ನೊಂದು ಬೇರೆ ಬೇರೆ ಏನು ಘಟನೆಗಳು ನಡೆದಿದೆಯೋ ಆ ಒಂದು ಘಟನೆಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಪ್ರಯತ್ನ. ಮತ್ತು ಇಲ್ಲಿ ಏನೊಂದು ಸೌಜನ್ಯ ಕಥೆನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಅಲ್ಲೊಂದು ಕೆಲವೊಂದು ಪಾತ್ರಗಳನ್ನ ಹುಟ್ಟು ಹಾಕಿದ್ದು ಬಿಟ್ಟರೆ ಅಲ್ಲೊಂದು ಧರ್ಮಸ್ಥಳ ಅದರದ್ದು ಬಗ್ಗೆ ತಿಳಿಸಿರೋದನ್ನ ಬಿಟ್ಟರೆ ಅದರಲ್ಲಿ ಏನೋ ಅಂತಹ ಫಾಲ್ಟ್ ನನಗಂತೂ ಕಾಣಿಸ್ತಾ ಇಲ್ಲ. ಕೆಲವೊಬ್ಬರು ಮಾತನಾಡ್ತಾರೆ, ಅಯ್ಯೋ ಇವನು ಮುಸ್ಲಿಂ ಆಗಿರೋದ್ರಿಂದ ಹಿಂದೂಗಳ ಮೇಲೆ ಬೇರೆ ಇದು ಮಾಡೋದಕ್ಕೋಸ್ಕರ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಕೂಡ ಒಂದು ಹೆಣ್ಣಿನ ಬಗ್ಗೆ ನ್ಯಾಯ ಕೇಳೋಕ್ಕೆ ಧರ್ಮ ಅಲ್ಲಿ
ಮುಖ್ಯ ಅಲ್ಲ. ಇಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಕೇಳ್ತಾ ಇರೋದಷ್ಟೇ. ಸೌಜನ್ಯಂಗೆ ನ್ಯಾಯ ಸಿಗಬೇಕು. ಅವಳು ಸತ್ತು 15 ವರ್ಷ ಆದ್ರೂ ಕೂಡ ಈ ಒಂದು ಘಟನೆ ಆಗಿರ್ಬೋದು, ಈ ಒಂದು ಕೇಸ್ ಆಗಿರ್ಬೋದು ಇನ್ನೂ ಜೀವಂತವಾಗಿದೆ ಅಂತಂದ್ರೆ ಸೌಜನ್ಯ ಶಕ್ತಿನೇ ಇಲ್ಲಿಗೆ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೌಜನ್ಯ ಶಕ್ತಿಯಿಂದನೇ ಈ ಕೇಸು ಮತ್ತೆ ರೀಓಪನ್ ಆಗಿದೆ. ಈ ಒಂದು ವಿಡಿಯೋನ ಮಾಡೋದಕ್ಕೆ ನಿಜವಾಗ್ಲೂ ಸೌಜನ್ಯನೇ ಶಕ್ತಿನ ಕೊಟ್ಟಿರಬೇಕು ಸಮೀರ್ ಎಂ ಡಿ ಅವರಿಗೆ ಅಂತಾನೆ ಹೇಳ್ಬೋದು. ಈ ಒಂದು ಕೇಸು ಸಾಕಷ್ಟು ಮತ್ತೆ ರೀಓಪನ್ ಆಗಬೇಕು. ಮತ್ತೆ CBI ತನಿಖೆಗೆ ಹೋದ್ರೂ ಕೂಡ ಈ ಒಂದು ಸಕ್ಸಸ್ ಕಾಣಲಿಲ್ಲ ಅಂತ ಅಂದಾಗ ಇಲ್ಲಿ ಚಾಮುಂಡೇಶ್ವರಿಯ ಒಂದು ಭಕ್ತೆ ನಮ್ಮ ಸೌಜನ್ಯ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಅವಳು ಉಪವಾಸ ಇದ್ದು ಸತ್ತಿ ಈ ಒಂದು ಘಟನೆಗೆ ಯಾರಿಗೋಸ್ಕರ ಉಪವಾಸ ಇದ್ದಿದ್ದವತ್ತು ಸಾಯೋ ದಿನನೂ ಕೂಡ ಅತ್ಯಾಚಾರ ಆಗಿದ್ದ ದಿನನೂ ಕೂಡ ತಾಯಿ ಪಾಪ ಸೌಜನ್ಯ ಅವರು ಚಾಮುಂಡೇಶ್ವರಿಯ ಒಂದು ಭಕ್ತೆ. ಸೊ ಚಾಮುಂಡೇಶ್ವರಿಗೋಸ್ಕರ ಅವತ್ತೇನು ಹೊಸಕ್ಕಿ ಒಂದು ಹಬ್ಬ ನಡೀತಾ ಇರುತ್ತೆ. ಸೊ ಹೊಸಕ್ಕಿ ಊಟಕ್ಕೋಸ್ಕರ ಬೆಳಿಗ್ಗೆಯಿಂದನೂ ಕೂಡ ತಾಯಿ ಪೂಜೆಗೋಸ್ಕರ ತಾಯಿಗೋಸ್ಕರ ಚಾಮುಂಡಿ ತಾಯಿಗೋಸ್ಕರ ಅರಕೆ ಹೊತ್ತು ಉಪವಾಸ ಹೋಗಿ ಆ ಒಂದು ಮನೆಗೆ ಬರೋ ದಾರಿಯಲ್ಲಿ ಇಷ್ಟೆಲ್ಲ ಘಟನೆಗಳನ್ನ ನಡೆದಿರೋವಂಥದ್ದು ಉಪವಾಸ ಇದ್ದು ಆ ದೇವಿಯ ಭಕ್ತಿ ಆಗಿರೋಂಥ ಹುಡುಗಿ ಅವಳು. ಸೊ ಹಂಗಾಗಿ ಇದಕ್ಕೆ ನಮ್ಮ ಮಂಜುನಾಥ ಸ್ವಾಮಿಯ ಕೂಡ ದಯೆ ಕೂಡ ಇದೆ. ಈ ಧರ್ಮಸ್ಥಳದಲ್ಲಿ ಏನು ಧರ್ಮದ ಒಂದು ನೆಲೆಯಲ್ಲಿ ಈ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಕೇಸು ಮತ್ತೆ ರೀಓಪನ್ ಆಗಿದೆ. 15 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಆದ್ರೂ ಕೂಡ ಈ ಕೇಸು ಹೀಗೆ ಜೀವಂತವಾಗಿರುತ್ತೆ. ನ್ಯಾಯ ದೊರಕಬೇಕು, ಶಿಕ್ಷೆ ಆಗಬೇಕು. ಶಿಕ್ಷೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಲ್ಲಿವರೆಗೂ ಕೂಡ ಈ ಕೇಸು ಈ ಕೇಸ್ ಹೀಗೆ ಜೀವಂತವಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ಸೌಜನ್ಯ ಶಕ್ತಿ ಇಲ್ಲೇ ಇರೋದ್ರಿಂದನೇ ಕೂಡ ಇಷ್ಟು ಜನರ ಬೆಂಬಲ ಸಿಗ್ತಾ ಇದೆ. ಯಾರು ರಾಜಕೀಯ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತನಾಡದೇ ಇರ್ಬೋದು, ಬಟ್ ಇಲ್ಲಿ ಕ್ರಾಂತಿ ವೀರರಾಗಿ ಇರುವಂತಹ ಗಿರೀಶ್ ಮಟ್ಟಣ್ಣನವರು ಪ್ರತಿ ಒಂದೂ ಕೂಡ ಸಾಕ್ಷಿ ಸಮೇತ ಇಟ್ಕೊಂಡು ಇಲ್ಲಿ ಹೋರಾಟಕ್ಕೆ ಇಳ್ದಿರೋವಂಥದ್ದು. ಆಲ್ಮೋಸ್ಟ್ 9 ತಿಂಗಳಿಂದ ನಾನು ಈ ಒಂದು ಸೌಜನ್ಯ ಹೋರಾಟಕ್ಕೆ ಇಳ್ದಿದ್ದೀನಿ. 9 ತಿಂಗಳಿಂದನೂ ಕೂಡ ನನ್ನ ತಲೆಯಲ್ಲಿ ಇರೋದು ಒಂದೇ ಇದು ಅಂತ ಹೇಳಿ ಕಲಾ ಮಾಧ್ಯಮದಲ್ಲಿ ಹೇಳಿರೋದನ್ನು ನಾನು ನೋಡಿದ್ದೀನಿ. ಸೊ ಪ್ರತಿಯೊಂದು ಸಾಕ್ಷಿನೂ ಕೂಡ ಕಲೆ ಹಾಕಿದ್ದಾರೆ ನಮ್ಮ ಗಿರೀಶ್ ಮಟ್ಟಣ್ಣನವರು. ದಕ್ಷ ಅಧಿಕಾರಿ, ಪ್ರತಿಯೊಂದು ಎಲ್ಲ ಕಾನೂನು ಎಲ್ಲಾನು ತಿಳ್ಕೊಂಡಿರೋ ಅಂತಹ ವ್ಯಕ್ತಿ. ಸೊ ಅವರು ಈ ಒಂದು ನೆಲಗಟ್ಟಿನಲ್ಲಿ ಸಮೀರ್ ಎಂ ಡಿಗೆ ಒಂದು ಧೈರ್ಯವಾಗಿ ನಿಂತಿದ್ದಾರೆ. ಸಮೀರ್ ಎಂ ಡಿಯ ಒಂದು ಆಶ್ರಯಕ್ಕೆ ಗಿರೀಶ್ ಮಟ್ಟಣ್ಣನಾಗಿರ್ಬೋದು, ನಮ್ಮ ಮಹೇಶ್ ತಿಮ್ಮರೆಡ್ಡಿ ಅವರಿಗೆ ಏನಿದ್ದಾರೆ. ಸೊ ಇವರ ಪಾತ್ರ ಕೂಡ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಿರೀಶ್ ಮಟ್ಟಣ್ಣನಾಗಿರ್ಬೋದು ಅಥವಾ ಮಹೇಶ್ ತಿಮ್ಮರೆಡ್ಡಿ ಆಗಿರ್ಬೋದು, ಇವರು ಕೂಡ ಇವರ ಪಾತ್ರ ಆಗಿರ್ಬೋದು, ಇವರ ಹೋರಾಟ ಆಗಿರ್ಬೋದು, ಸೌಜನ್ಯ ಕೇಸಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯ ದೊರಕಿಸ್ಕೊಡೋಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಇಡೀ 12 ವರ್ಷನೂ ಕೂಡ ಕಾಯ್ದು 12 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಈ 2 ವ್ಯಕ್ತಿಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದರಲ್ಲೂ ಕೂಡ ಈ ಸೌಜನ್ಯ ಶಕ್ತಿ ನಿಜವಾಗ್ಲೂ ಕೂಡ ಇರೋದ್ರಿಂದನೇ ಇವರೆಲ್ಲರೂ ಕೂಡ ಶಕ್ತಿಯಾಗಿ ಜನಗಳ ಬೆಂಬಲ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಈ ರಾಜಕೀಯ ವ್ಯಕ್ತಿಗಳಾಗಲಿ ಸೆಲೆಬ್ರಿಟೀಸ್ಗಳಿಗಾಗಿ ಸೌಜನ್ಯ ಬಗ್ಗೆ ಮಾತನಾಡಿಲ್ಲ, ಬಟ್ ಇಲ್ಲಿ ಜನರ ಸಾವಿರ ಲಕ್ಷಾಂತರ ಜನ, ಇನ್ನು ಕೋಟ್ಯಾಂತರ ಜನ ಈ ಒಂದು ಸೌಜನ್ಯ ಕೇಸ್ ಬಗ್ಗೆ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು, ನೆಲೆ ನಿಂತಿದ್ದಾರೆ. ಹಂಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನಮ್ಮ ಸೌಜನ್ಯಂಗೆ ನ್ಯಾಯ ಸಿಗಬೇಕು. ಇಲ್ಲ ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿದ್ದಿಲ್ಲ. ಎಷ್ಟೇ ವರ್ಷ ಆದ್ರೂ ಕೂಡ ಈ ಕೇಸು ಹೀಗೆ ಜೀವಂತವಾಗಿ ನಡೀತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೇ ಕಣ್ಣು ಮುಚ್ಚಿ ಎಷ್ಟೇ ದುಡ್ಡಿದು ಏನೇ ಇದ್ರೂ ಕೂಡ ಈ ಕೇಸಿಗೆ ನ್ಯಾಯ ಸಿಗಬೇಕು. ಆ ಹೆಣ್ಣು ಮಗಳಿಗೆ ಆದ ರೀತಿ ನೆಕ್ಸ್ಟ್ ಯಾರಿಗೂ ಕೂಡ ಆಗಬಾರ್ದು ಅಂತಂದ್ರೆ ಈ ಜನಗಳಿಗೆ ಉತ್ತರ ಸಿಗಬೇಕು. ಯಾರು ಈ ಒಂದು ಕೊಲೆನ ನಿಜವಾಗ್ಲೂ ಮಾಡಿರುವಂಥದ್ದು, ಅತ್ಯಾಚಾರ ಮಾಡಿ ಏನೋ ಕೊಲೆ ಮಾಡಿರುವಂಥವ್ರು ಎಸಗಿರೋರಿಗೆ ನಿಜವಾದ ವ್ಯಕ್ತಿಗೆ ನಿಜವಾಗ್ಲೂ ಅವರಿಗೆ ಶಿಕ್ಷೆ ಆಗಬೇಕು. ಆದಾಗಲೇ ಮಾತ್ರ ನೆಕ್ಸ್ಟ್ ಈ ಥರದ ಘಟನೆಗಳು ಆಗೋದನ್ನ ತಡಿಬಹುದು ಅನ್ನೋದು ಎಲ್ಲರ ಒಂದು ಆಸೆ. ಅಷ್ಟೇ ನಾನು ಹೇಳ್ತಾ ಇರೋದು. ಜಸ್ಟಿಸ್ ಫಾರ್ ಸೌಜನ್ಯ, ನಮಗೆ ನ್ಯಾಯ ಸಿಗಬೇಕು ಸೌಜನ್ಯಂಗೆ, ಅಷ್ಟೇ ಮುಖ್ಯ ಆಗಿರೋದು. ಮತ್ತು ಈ ಒಂದು ಮೀಡಿಯಾಗಳಲ್ಲಾಗಲಿ ಯಾರೂ ಆಗಲಿ ಕಡೆ ಸಪೋರ್ಟ್ ಕೊಡ್ತಾ ಇಲ್ಲ. ಇನ್ನು ಯೂಟ್ಯೂಬರ್ಸ್ಗಳು ಆಲ್ಮೋಸ್ಟ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಥರ್ಡ್ ಐ ಆಗಿರ್ಬೋದು, ಹಾಗೆ ನಮ್ಮ ಕುಡ್ಲ ರಾಂಪೇಜ್ ಆಗಿರ್ಬೋದು, ಅಲ್ಲಿನ ಜಾಗ ಇಂದ ಹಿಡಿದು ಪ್ರತಿಯೊಂದು ಸೌಜನ್ಯನ ಏನು
ಹತ್ಯೆ ಮಾಡಿರೋಂಥ ಜಾಗ ಇರ್ಬೋದು, ಅವರ ತಾಯಿ ಮನೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ನಮಗೆ ವಿಡಿಯೋದಲ್ಲಿ ಮುಖಾಂತರ ತೋರಿಸಿದ್ದಾರೆ. ಆ 2 ಚಾನಲ್ ಕೂಡ ಬಹಳಷ್ಟು ಸೌಜನ್ಯ ನ್ಯಾಯಕ್ಕೆ ನಿಂತಿರುವಂಥದ್ದು, ಸೌಜನ್ಯಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇಲ್ಲಿವರೆಗೂ ಹೋರಾಟ ಮಾಡಿರೋವಂಥದ್ದು. ಹಾಗೆ ಸೌಜನ್ಯ ಅವರ ತಾಯಿ ಕೂಡ ಮಾತನಾಡ್ತಾರೆ. ತಾಯಿಯವರು ಮಾತನಾಡಿರೋದನ್ನ ನೋಡಿ ನಿಜವಾಗ್ಲೂ ಕೂಡ ಬೇಸರ ಅಂತ ಅನ್ನಿಸ್ತು. ಆ ತಾಯಿಯ ಒಂದು ಸೌಜನ್ಯ ತಾಯಿ ಬಗ್ಗೆನೂ ಕೂಡ ಅವರು ಮಾನಸಿಕ ಅಸ್ವಸ್ಥೆ ಅಂತ ಹೇಳಿ ಈ ಒಂದು ಇದರಿಂದ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಮಾನಸಿಕ ಹಾಸ್ಪಿಟ್ಲಿಗೆ ಸೇರಿಸಿ ಏನೆಲ್ಲ ಒಂದು ತಂತ್ರಗಳನ್ನ ಉಪಯೋಗಿಸಿ ಪಾಪ ಅವರು ಮೊದಲೇ ತನ್ನ ಮಗಳನ್ನ ಕಳ್ಕೊಂಡಿರೋಂಥ ನೋವಲ್ಲಿರುವಂಥ ಒಂದು ತಾಯಿಗೆ ಈ ಒಂದು ನ್ಯಾಯ ಸಿಗದೇನೆ ಇನ್ನೂ ಕೂಡ ಒದ್ದಾಡಿಕೊಂಡು ಇನ್ನೂ ಕೂಡ ಒಂದು ಬೇಜಾರಿನಲ್ಲಿರುವಂಥದ್ದನ್ನು ಕೂಡ ನಾನು ನೋಡಿದೆ. ಒಂದು ಸೌಜನ್ಯ ನಿಜವಾಗ್ಲೂ ಕೂಡ ಚಾಮುಂಡೇಶ್ವರಿಯ ಭಕ್ತೆ ಆಗಿದ್ಲು, ಅಷ್ಟು ಬುದ್ಧಿವಂತೆ ಕೂಡ ಆಗಿದ್ಲು. ಅಂತ ಹುಡುಗಿನ ಈ ರೀತಿ ಮಾಡಿರೋರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗಲೇಬೇಕು. ಯಾರು ನಿಜವಾದ ಅಪರಾಧಿ ಇರ್ತಾರೋ ಅವರಿಗೆ ಶಿಕ್ಷೆ ಸಿಕ್ಕರೇನೆ ಸೌಜನ್ಯ ಆತ್ಮಕ್ಕೆ ನಿಜವಾಗ್ಲೂ ಕೂಡ ಶಾಂತಿ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಈ ಕೇಸ್ಗೆ ಎಲ್ಲೂ ಕೂಡ ಏನು ಅಳಿವು ಅಂತ ಏನು ಇರೋದಿಲ್ಲ. ನಿಜವಾಗ್ಲೂ ಕೂಡ ಈ ಕೇಸ್ ಹೀಗೆ ಮುಂದುವರಿತಾ ಇರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಮರೀದೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಆ ವಿಡಿಯೋಸ್ಗಳನ್ನ ಎಲ್ಲನೂ ಕೂಡ ನಾನು ಫುಲ್ಲು ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ಏನು ಎತ್ತ ಅಂತೇಳಿ ನೋಡಿದಾಗ ಸೌಜನ್ಯ ಒಂದು ಒಳ್ಳೆ ಹುಡುಗಿ. ಪಾಪ ಬೆಳಿಗ್ಗೆ ತಾನು ಎದ್ದು ಡೈಲಿ ಹೋಗೋ ರೀತಿ ಕಾಲೇಜಿಗೆ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ಒಂದು 17 ವರ್ಷದ ಹುಡುಗಿ ಅವಳು. ಭಕ್ತಿ ತನ್ನ ಅಣ್ಣಪ್ಪನ ಮೇಲೂ ಕೂಡ ಅಷ್ಟು ಭಕ್ತಿ ಇರುವಂತಹ ವ್ಯಕ್ತಿ. ಮಂಜುನಾಥ ಸ್ವಾಮಿ ಒಂದು ಧರ್ಮಸ್ಥಳದ ಒಂದು ಏನು ನಮ್ಮ ನಂಬಿಕೆ ಅಂದರೆ ಮಂಜುನಾಥ ಸ್ವಾಮಿ ಒಂದು ಶಿವನ ಮೇಲೆ ನಾವು ಎಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೀವಿ. ಆ ಶಿವ ನಿಜವಾಗ್ಲೂ ಕೂಡ ಸೌಜನ್ಯ ಒಂದು ಈ ಕೇಸ್ಗೆ ನ್ಯಾಯನ ಒದಗಿಸಿ ಕೊಡೋಕ್ಕೋಸ್ಕರನೇ ಈ ಒಂದು ಸಮೀರ್ MDಯ ಒಂದು ವಿಡಿಯೋನ ಇಷ್ಟೊಂದು ವೈರಲ್ ಮಾಡಿರೋದು ಅಂತ ನನ್ನ ಒಂದು ಅಭಿಪ್ರಾಯ. ನಿಜವಾಗ್ಲೂ ಕೂಡ ಆ ದೇವ್ರು ಇದ್ದೇ ಇದ್ದಾನೆ. ದೇವ್ರು ಇಲ್ಲ ಅಂದವ್ರಿಗೆ ದೇವ್ರು ಇಲ್ಲ ಅಷ್ಟೇ, ದೇವ್ರು ಇದ್ದವ್ರಿಗೆ ನಿಜವಾಗ್ಲೂ ಕೂಡ ಆ ದೇವ್ರು ಇದ್ದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಸೌಜನ್ಯ ಹೋರಾಟಕ್ಕೆ ಯಾವ ಸೆಲೆಬ್ರಿಟಿನೂ ಕೂಡ ನಿಲ್ಲಿಲ್ಲ. ಅದರಲ್ಲೂ ಕೂಡ ನಮ್ಮ ಡಿ ಬಾಸ್ ಅವರು ಸೌಜನ್ಯ ಬಗ್ಗೆ ಮಾತನಾಡ್ತಾರೆ. ಸೌಜನ್ಯ ಕೇಸ್ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಹೆಣ್ಮಕ್ಳು ಅಂದರೆ ಅವರಿಗೆ ಅಷ್ಟು ಗೌರವ. ಹೆಣ್ಮಕ್ಳಿಗೆ ಏನೇ ತೊಂದರೆ ಆದ್ರೂ ಕೂಡ ಮುಂದೆ ನಿಂತಿರ್ತಾರೆ ನಮ್ಮ ಡಿ ಬಾಸ್ ಅಂತಲೇ ಹೇಳ್ಬೋದು. ಡಿ ಬಾಸ್ ಕೂಡ ಸೌಜನ್ಯ ಕೇಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅದೇನು ಹೇಳಿದ್ದಾರೆ ಅಂತಂದರೆ ಈ ಒಂದು ಕೃತ್ಯಕ್ಕೆ ಕಾರಣ ಆದಂಥ ನಾನು ನಿಜವಾಗ್ಲೂ ಕೂಡ ಬೀದಿಯಲ್ಲಿ ನಡು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡಬೇಕು, ಇಂಥವ್ರಿಗೆ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಿರುವಂಥವ್ರಿಗೆ, ಅತ್ಯಾಚಾರಿಗಳಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಕೂಡ ನಮ್ಮ ಡಿ ಬಾಸ್ ಅವರು ಕೂಡ ಮಾತನಾಡಿದ್ರು ಮೀಡಿಯಾ ಮುಂದೆ. ಆದರೆ ನೆಕ್ಸ್ಟ್ ಬಂದರೆ ನಮ್ಮ ಇನ್ನೊಬ್ಬ ಸೆಲೆಬ್ರಿಟಿ ಅಂತ ಬಂದರೆ ನಮ್ಮ ದುನಿಯಾ ವಿಜಯ್ ಅವರು ಕೂಡ ಅವರು ಟ್ವೀಟ್ ಮಾಡಿದರು ಒಂದು ವಿಷಯದ. ಈ ಸೌಜನ್ಯ ಕೇಸು ಧರ್ಮದ ನೆಲೆಯಲ್ಲಿ ನಡೆದಿರುವಂಥದ್ದು, ಧರ್ಮಸ್ಥಳಕ್ಕೆ ನಾನು ಹೋಗೋದಿಲ್ಲ, ಈ ಒಂದು ಕೇಸ್ಗೆ ನ್ಯಾಯ ಸಿಗೋವರೆಗೂ ಅಂತಲೂ ಕೂಡ ಟ್ವೀಟ್ ಮಾಡಿದ್ರು ನಮ್ಮ ದುನಿಯಾ ವಿಜಯ್ ಅವರು ಕೂಡ ಈ ಸೌಜನ್ಯ ಹೋರಾಟಕ್ಕೆ ಮಾತನಾಡಿರುವಂಥದ್ದು, ಹೋರಾಟಕ್ಕೆ ನಿಂತಿರುವಂಥವ್ರು ನಮ್ಮ ದುನಿಯಾ ವಿಜಯ್ ಹಾಗೆ ಡಿ ಬಾಸ್ ಅವರು ನಿಂತಿದ್ದಾರೆ. ಹಾಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ತಿಮ್ಮರೊಡ್ಡಿ ಆಗಿರ್ಬೋದು, ಇನ್ನೂ ಕೂಡ ಈ ಕೇಸ್ಗೆ ಹೋರಾಟನ ನಡೆಸ್ತಾನೆ ಇದ್ದಾರೆ. ಪ್ರತಿನಿತ್ಯ ಕೂಡ ಈ ಹೋರಾಟಕ್ಕೆ ಮುಂದೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸಾಕ್ಷ್ಯಗಳನ್ನ ಇಟ್ಕೊಂಡು ಶಿಕ್ಷೆ ಕೊಡಿಸೋದಕ್ಕೋಸ್ಕರ ರೆಡಿಯಾಗಿದ್ದಾರೆ. ಪೂರ್ತಿಯಾಗಿ ಇಡೀ ಚಿತ್ರಣವೇ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಗಿರೀಶ್ ಮಠಣ್ಣನವರು ಹೇಳ್ತಾರೆ. ಇವರ ಒಂದು ಕೃತ್ಯಗಳು ಏನಿದೆ ಇಲ್ಲಿ, ಪೊಲೀಸ್ನವರ ಒಂದು ನೆಗ್ಲಿಜೆನ್ಸಿಯಿಂದ ಸೌಜನ್ಯಗೆ ನ್ಯಾಯ ಸಿಕ್ಲಿಲ್ವಾ ಅಥವಾ ಪೊಲೀಸವರು ಬೇಕಂತಾನೆ ಈ ರೀತಿ ಮಾಡಿದ್ರ ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈ ಒಂದು ಉತ್ತರಕ್ಕೆ ನಿಜವಾಗ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರನೇ ಇನ್ನೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಪೊಲೀಸವರು ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ನಡೆಯುವಂಥ ಒಂದು ಕೃತ್ಯಗಳಿಗೆ ನಮಗೆ ನ್ಯಾಯ ಸಿಕ್ಕುತ್ತೆ ಅಂತ ನಾವು ಹೋಗೋದು ಹೇಗೆ? ಇಲ್ಲಿ ನ್ಯಾಯನ ಅಳಿಸೋದಕ್ಕೆ ಅಂತ ಪೊಲೀಸ್ನವರು ಪ್ರಯತ್ನ ಪಟ್ರ ಅಥವಾ ಸೌಜನ್ಯಗೆ ನ್ಯಾಯನೇ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸಾಕ್ಷ್ಯಗಳನ್ನ ಮುಚ್ಚಾಕಿದ್ರ ಅನ್ನೋದು ಇಲ್ಲಿ ಪ್ರಶ್ನೆಯಾಗೆ ಉಳಿದಿದೆ ಅಂತಲೇ ಹೇಳ್ಬೋದು. ನಾವು ಪೊಲೀಸವ್ರನ್ನ ನಂಬಿಬಿಟ್ಟು ಏನೋ ಒಂದು ನಮ್ಮ ಧೈರ್ಯಕ್ಕೆ ನಮ್ಮ ಏನು ರಕ್ಷಿಸೋದಕ್ಕೆ ಪೊಲೀಸ್ನವರಿದ್ದಾರೆ, ನ್ಯಾಯ ಕೊಡಿಸೋದಕ್ಕೆ ಪೊಲೀಸ್ನವರಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಟ್ಟಡಕ್ಕೆ ಹೋದರೆ ಇವರೇ ನ್ಯಾಯನ ಮುಚ್ಚಾಕುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ನ್ಯಾಯಕ್ಕೆ ಒಂದು ಬೆಲೆನೇ ಕೊಡ್ತಾ ಇಲ್ವಾ? ನ್ಯಾಯಕ್ಕೆ ಏನೋ ನಾವು ಇಷ್ಟು ಹೇಳ್ತಾರೆ. ತನ್ನ ಸೌಜನ್ಯ ತಾಯಿ ಹೇಳೋದು ನೋಡಿದ್ರೆ ನಿಜವಾಗ್ಲೂ ಬೇಸರ ಅಂತ ಅನಿಸುತ್ತೆ.
ಅಷ್ಟು ನೋವಲ್ಲಿದ್ದಾರೆ. ಇನ್ನೂ ಕೂಡ ಅವರು ಒಂದು ಹೆಣ್ಣು ಮಗಳಾಗಿ ಕೆಲವರು ಏನಂತಾರೆ ಅಂತಂದರೆ, ಈ ರೀತಿ ಅತ್ಯಾಚಾರ ಮಾಡಿ ಹೋದಾಗ ಯಾರು ಕೂಡ ಮುಂದೆ ನುಗ್ಗಿ ಒಂದು ಈ ಕೇಸ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ತಾಯಿ ನಿಂತಿದ್ದಾರೆ, ಇಲ್ಲ ನನ್ನ ಮಗಳಿಗೆ ನ್ಯಾಯ ಸಿಕ್ಕಬೇಕು ಅಂತಲೇ ಕೂಡ ನಿಂತಿದ್ದಾರೆ. ಆದ್ರೂ ಕೂಡ ನನಗೆ ಬೇಸರ ಅಂತ ಅನ್ಸಿದ್ದೇನು ಗೊತ್ತಾ, ಉಡುಪು ಕೂಡ ಹೆಣ್ಣಿಗೆ ಇಲ್ಲದೆ ಈ ರೀತಿ ಆ ಹೆಣನ ಬಿಚ್ಚಾಕ್ ಹೋಗ್ತಾರೆ ಅಂದರೆ ಅವ್ರು ಇನ್ನು ಎಷ್ಟು ಕ್ರೂರಿಗಳಾಗಿರ್ತಾರೆ. ಒಂದು ಒಳ ಉಡುಪು ಸತ ಆ ಒಂದು ಹೆಣದ ಮೇಲೆ ಇಲ್ಲ, ಆ ಒಂದು ಹುಡುಗಿಯ ಮೇಲೆ ಇದೇ ರೀತಿ ಬರ್ಬರವಾಗಿ ಅಷ್ಟು ಇಡೀ ಮೈಯೆಲ್ಲ ಗಾಯ ಮಾಡಿ ಕಚ್ಚಿ ಎಲ್ಲ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಒಂದು ಪದನೇ ಕೇಳೋದಕ್ಕೇ ನಿಜವಾಗ್ಲೂ ಕೂಡ ಬೇಸರ ಅಂತ ಅನ್ಸುತ್ತೆ. ಈ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಎಲ್ಲಿ ಬರುತ್ತೆ ಮುಂದೆ ನುಗ್ಗಿ ಏನಾದ್ರು ಮಾಡಬೇಕು, ಏನಾದ್ರು ಸಾಧನೆ ಮಾಡಬೇಕು ಅಂತ ಅಂದಾಗ, ಇಂಥ ಕೃತ್ಯಗಳು ನಡೆದಾಗ ಇದಕ್ಕೆ ಫಸ್ಟ್ ಆಫ್ ಆಲ್ ಜಸ್ಟಿಸ್ ಬೇಕು, ಏನಾದ್ರು ಒಂದು ನ್ಯಾಯ ಒದಗಿಸ್ಬೇಕು. ಶಿಕ್ಷೆ ಸಿಕ್ಕಾಗ್ಲೇ ನೆಕ್ಸ್ಟ್ ಯಾವುದೇ ಒಂದು ಕೃತ್ಯನ ಮಾಡೋರ್ಗು ಕೂಡ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅಥವಾ ಆಸ್ತಿ ಅಂತಸ್ತಿ ಇರೋರು ಆಗಿರ್ಬೋದು, ನೆಕ್ಸ್ಟ್ ಈ ಕೆಲಸಗಳನ್ನ ಮಾಡೋದಕ್ಕೆ ಮುಂದುಗ್ಗೋದಿಲ್ಲ. ಈಗ ಇದೇ ರೀತಿ ಮುಚ್ಚಾಕೋತಾ ಬಂದರೆ ಎಲ್ಲ ನ್ಯಾಯ ಸಿಗದೇ ಹೋದರೆ, ಈ ಒಂದು ಕೇಸ್ಗೆ ನ್ಯಾಯ ಸಿಗದೆ ಹೋದರೆ ಇಂಥ ಕೇಸ್ಗಳು ಸಾವಿರಾರುಗಳು ಆಗ್ತವೆ. ಯಾಕೆಂದರೆ ಇದಕ್ಕೇನೆ ಹೆಂಗೋ ಮುಚ್ಚಾಕೊಂಡು ಹೋಗ್ಬೋದು, ಸಾಕ್ಷಿಗಳನ್ನ ಹಾಳು ಮಾಡಿಕೊಂಡು ಆರಾಮ್ಸೆ ನಾವು ಇರ್ಬೋದು ಹೊರಗಡೆ ಸುತ್ತಾಡಿಕೊಂಡು ಅಂತ ಅನ್ನೋರು ಸಂಖ್ಯೆ ಜಾಸ್ತಿ ಆಗುತ್ತೆ, ಕೇಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೇಳ್ತಾ ಇರೋದು ಪ್ರತಿಯೊಬ್ಬರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಒಂದು ಕೇಸಿಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಕ್ಕರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ರಿಲೀಫ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೋಸ್ಕರ ಈ ಒಂದು ಕೇಸು ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು, ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜಸ್ಟಿಸ್ ಫಾರ್ ಸೌಜನ್ಯ ನಿಜವಾಗ್ಲೂ ಕೂಡ ಗಿರೀಶ್ ಮಠಣ್ಣ ಆಗಿರ್ಬೋದು, ಮಹೇಶ್ ರೆಡ್ಡಿ ತಿಮ್ಮರೆಡ್ಡಿ ಆಗಿರ್ಬೋದು, ಡಿ ಬಾಸ್ ಆಗಿರ್ಬೋದು, ನಮ್ಮ ದುನಿಯಾ ವಿಜಯ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಹಾಗೆ ಸಾಕಷ್ಟು ಜನ ಯೂಟ್ಯೂಬರು ಕೂಡ ಈ ಒಂದು ವಿಷಯದಲ್ಲಿ ನಿಂತಿದ್ದಾರೆ. 2 ಚಾನಲ್ ಕೂಡ ಅದ್ರ ಪೂರ್ತಿ ಡೀಟೇಲ್ಸ್ ಇದೆ. ಥರ್ಡ್ ಐ ಆಗಿರ್ಬೋದು, ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಮತ್ತು ಸಮೀರ್ MD ಮಾಡಿರುವಂಥ ಒಂದು ವಿಡಿಯೋಗೆ ಅಷ್ಟು ಜನಕ್ಕೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು, ಬೈ ಬಾಯ್.